ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಗೈಸ್, ತುಂಬ ವರ್ಷಗಳಿಂದ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಹುಡುಗಿ ಸಿಗ್ತಾ ಇಲ್ವಾ? ನಮ್ಮ ಚಾನಲಲ್ಲಿ ಬನ್ನಿ, ನಿಮ್ಮ ಮಾಹಿತಿಗಳನ್ನು ನಮಗೆ ಕಳಿಸಿಕೊಡಿ. ಸೊ ಕಳಿಸಿಕೊಡ್ಬೇಕಾಗಿರ್ತಕ್ಕಂಥ ವಿಳಾಸ ಬಂದುಬಿಟ್ಟು Sri9591@gmail.com. ಇವರ ಹೆಸರು ಬಂದುಬಿಟ್ಟು ಮಾಬೋ ಅಂತ. ಊರು ಬಂದುಬಿಟ್ಟು ಬೇನೂರು ಹಳೆಬೀಡು ಹತ್ತಿರ, ಈ ಒಂದು ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ಇದರಿಂದ ಒಂದು 15ರಿಂದ 20 ಕಿಲೋಮೀಟರ್ ಅಷ್ಟೇ ದೂರ ಆಗುತ್ತೆ. 26ರ ಚಿಕ್ಕ ವಯಸ್ಸಿನಿಂದಲೇ ಕೂಡ ಶಿಕ್ಷಕಿಯಾಗಿ ಕೆಲಸ ಸಿಕ್ಕಿರ್ತಕ್ಕಂಥ ಇವರು ಪ್ರಸ್ತುತ 12,000 ರೂಪಾಯಿ ಸಂಬಳ ಪಡಿತಾ ಇದ್ದಾರೆ, ಈ ಒಂದು ಮಾಬು ಅವರು. ಆ್ಯಂಡ್ ನೋಡೋದಕ್ಕೆ ದಪ್ಪ ಇದ್ದರೂ ಒಳ್ಳೆಯ ಒಂದು ಗುಣಗಳನ್ನು ಅಳವಡಿಸಿಕೊಂಡು ತಾಯಿಗೆ ತಕ್ಕಂತಹ ಮಗಳಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಎಲ್ಲರೂ ಸಹ ನನ್ನ ಒಂದು ಮೇಲೇ ಅವಲಂಬಿತರಾಗಿದ್ದಾರೆ. ಅಪ್ಪ ಅಮ್ಮನಿಗೆ ವಯಸ್ಸು ಕೂಡ ಆಗಿದೆ. ಏನು ಮಾಡೋದು, ನನ್ನ ಜವಾಬ್ದಾರಿ ಒಂದು ಜಾಬ್ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಸೊ ಇಷ್ಟೇ 12,000 ರೂಪಾಯಿ ಸಂಬಳದಿಂದ ನಾನು ನನ್ನ ಮನೆ ಜೀವನ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲರೂ ಕೂಡ ಇವಾಗ ಆನಂದವಾಗಿದ್ದಾರೆ. ನನ್ನ ನೆಕ್ಸ್ಟ್ ನಿರ್ಧಾರ ಬಂದುಬಿಟ್ಟು ಮದುವೆ ಆಗೋದು ಅಂತ ಹೇಳಿರೋದು. ಮಾಬು ಅವರ ಒಳಗಿನ ಕೆಲವೊಂದಿಷ್ಟು ಮಾತುಗಳು ನೋಡೋಣ ಸ್ನೇಹಿತರೆ. ಅವರು ಹೇಳಿರೋದು ಸ್ವಲ್ಪ ಕಪ್ಪು ಬಣ್ಣ ಇದ್ದೇನೆ ನೋಡೋದಕ್ಕೆ, ಆದರೆ ಸಹಜ ರೀತಿಯ ಕೆಲಸಗಳನ್ನೆಲ್ಲನೂ ಕೂಡ ಮಾಡ್ತೇನೆ. ಅಂದರೆ ಕಪ್ಪು ಬಣ್ಣ ಇದ್ದೇನೆ ಅಂತ ಅಂದ್ಬಿಟ್ಟು ಹೀಯಾಳ್ಸಕ್ಕೆ ಹೋಗಬೇಡಿ. ನನ್ನಿಂದ ಏನೆಲ್ಲ ಕೆಲಸ ಆಗುತ್ತೋ ಅದು ನಿಮ್ಮಿಂದ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳಿದ್ದಾರೆ. ಮನೆಯ ಹತ್ತಿರ ಒಂದು ಸ್ಕೂಲ್ ಇದೆ, ಅಲ್ಲಿಯೇ ನಾನು ಕೆಲಸಕ್ಕೆ ಹೋಗೋದು. ಇವಾಗ 15,000 ರೂಪಾಯಿ ಸ್ಯಾಲ್ರಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹುಡುಗ ಏನೂ ಕೂಡ ಕೆಲಸ ಮಾಡೋದು ಬೇಡ, ಅವರು ಜಾಬ್ ಇಲ್ಲದೇ ನನ್ನನ್ನು ಮದುವೆ ಆಗಿದ್ದರೂ ಕೂಡ ಪರವಾಗಿಲ್ಲ, ನಾನು ಅವರಿಗೆ ಒಂದು ಕೆಲಸನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಬನ್ನಿ ಸಾಕು ಅಂತ ಹೇಳಿರೋದು. ಎಜುಕೇಟೆಡ್ PUC ಡಿಗ್ರಿ ಅಥವಾ ಎನಿ ಗ್ರ್ಯಾಜುಯೇಟ್ಸ್ ಕಂಪ್ಲೀಟ್ ಆಗಿರಬೇಕು, ಹೈಟಲ್ಲಿ ಇರಬೇಕು ಹುಡುಗ. ಆ್ಯಂಡ್ ಡ್ರೆಸ್ಸಿಂಗ್ನೆಸ್ಸಲ್ಲಿ ಸರು ಮೇಡಮ್ ಯಾವ ರೀತಿ ಹಾಕ್ಕೊಳ್ತಾರೆ ಆ ರೀತಿ ಡ್ರೆಸ್ಸಿಂಗ್ನೆಸ್ನ ಹಾಕ್ಕೊಳ್ಬೇಕು. ಟ್ರ್ಯಾಕ್ಟರ್, ಕಾರು, ಬೈಕು ಓಡಿಸೋದಕ್ಕೆ ಬರಲೇಬೇಕು, ಯಾಕಂದರೆ ಅದ್ರ ಟ್ರೈನಿಂಗ್ ಇರುತ್ತೆ 2 ತಿಂಗಳದ್ದು. ಇದರೆಲ್ಲದೂ ಕೂಡ ನಿಮ್ಮ ಹತ್ರ ಅಳವಡಿಸಿಕೊಂಡು ನೀವು ನನ್ನ ಜೊತೆ ಸಂಬಂಧನ ಬೆಳೆಸಿ ಮದುವೆ ಆಗ್ತೀನಿ ಅಂದರೆ ನನ್ನ ಒಪ್ಪಿಗೆ ಸಂಪೂರ್ಣವಾಗಿದೆ. ಮೊದಲು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ನಿಮ್ಮ ಡೀಟೇಲ್ಸ್ಗಳನ್ನು ನನಗೆ ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಸೊ ಇವರ ಡೀಟೇಲ್ಸ್ಗಳನ್ನು ಕಳಿಸಬೇಕಾಗಿರ್ತಕ್ಕಂತಹ ವಿಳಾಸ ನಾನು ಹೇಳ್ತೀನಿ. ಅದಕ್ಕೂ ಮುನ್ನ ಇವ್ರ ಹತ್ರ ಇರತಕ್ಕಂತಹ ಕೆಲವೊಂದಿಷ್ಟು ಆಸ್ತಿ ಮತ್ತು ಮನೆಯ ವಿಚಾರಕ್ಕೆ ಬರೋದಾದರೆ, 1 ಅಂತಸ್ತಿನ ಒಂದು ಮನೆ ಇದೆ, ಓಕೆನಾ ಅವ್ರ ಹತ್ರ. ಸೊ ಆ ಒಂದು ಮನೆ ಬಂದುಬಿಟ್ಟು ಮೇಲ್ಗಡೆ ಛತ್ತು ಅಂತ ಕರಿತೀವಲ್ಲ, RCC ಹಾಕಿಲ್ಲ ಅದಕ್ಕೆ. ಈ ರೀತಿ ಪತ್ರದ ಒಂದು ಮನೆ ಇರತಕ್ಕಂಥದ್ದು. ಏನು ಮಾಡೋಕ್ಕಾಗಲ್ಲ, ಹಿಂದಿನ ಕಾಲದ ಒಂದು ಮನೆ ಅಂದಮೇಲೆ ಅದೇ ರೀತಿಯಾಗಿದೆ. ಆವಾಗ ತಂದೆಯವರು ದುಡಿತಿದ್ರು ತುಂಬಾ. ಸೊ ನಾನೇ ಬೇಡ ಅಂತಂದ್ಬಿಟ್ಟು ಇವಾಗ ಮನೆಯಲ್ಲಿನೇ ಆಸರೆ ಕೊಟ್ಬಿಟ್ಟು ಸಾಕ್ತಾ ಇದ್ದೇನೆ. ದುರ್ಬಲ ವ್ಯಕ್ತಿ ಆಗಿದ್ದಾರೆ, ದುಡಿದು ಸಾಕಾಗಿ ಇವಾಗ ದುರ್ಬಲ ವ್ಯಕ್ತಿ ಆಗಿರ್ತಕ್ಕಂಥ ಅವರಿಗೆ ನಾನೇ ದುಡಿದ್ಬಿಟ್ಟು ಇವಾಗ ನೋಡ್ಕೊಳ್ತಾ ಇದ್ದೀನಲ್ವಾ. ಇನ್ನು 2 ವರ್ಷಗಳ ಮೂಲಕ ಆದ ನಂತರ ಒಂದು ಮನೆಯನ್ನು ಕಟ್ಟಿಸ್ಬಿಟ್ಟು ಅವರ ಸಂಪೂರ್ಣ ಜವಾಬ್ದಾರಿ ನಾನೇ ತೆಗೆದುಕೊಳ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇವರ ಜವಾಬ್ದಾರಿ ಎಲ್ಲನೂ ಕೂಡ ಹೋಗುತ್ತೆ. ಇವಾಗ ನಿಮ್ಮ ಬಯೋಡಾಟಾಗಳನ್ನು ಕಳಿಸ್ಬೇಕಾಗಿರ್ತಕ್ಕಂಥ ವಿಳಾಸ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅದು ಇವರ ವಾಟ್ಸಪ್ ಗ್ರೂಪ್ ಲಿಂಕು. ಅಲ್ಲಿಗೆ ನೀವು ಜಾಯಿನ್ ಆದರೆ ಸಾಕು. ಇವರ ಬಯೋಡಾಟಾ ವಿತ್ ನಂಬರು ಮತ್ತು ಇವರ ಇರತಕ್ಕಂಥ ಪ್ಲೇಸು ಆ್ಯಂಡ್ ಲೈವ್ ಲೊಕೇಶನ್ ಎಲ್ಲನೂ ಕೂಡ ಸಿಗುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಇವರನ್ನ ಭೇಟಿ ಆಗ್ಬೋದು. ಇದು ಸಿಟಿ ಕಾರ್ ಅಂತ ಅವರ ಒಂದು ಕನಸಿನ ಕಾರು. ಇದಂದರೆ ಅವರಿಗೆ ಪಂಚಪ್ರಾಣ ಸಿಟಿ ಮಾಡೆಲ್ ಕಾರು. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ನನಗೆ ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡಿಗೆ ನನ್ನ ಸಂಬಳ ನನ್ನ ಸಂಸಾರಿಕ ಜೀವನಕ್ಕೆ ಸಾಕು, ನನ್ನ ಮನೆ ಬಿಟ್ಟು ಬಂದಾಗ ಈ ಒಂದು ಕಾರನ್ನು ನಾನು ತೆಗೆದುಕೊಳ್ತೇನೆ, ಅವರು ಇದಕ್ಕೆ ಬೇಡ ಅಂತ ಅನ್ನಬಾರ್ದು. ಯಾಕಂದರೆ ಅವರು ನನ್ನ ತಂದೆ ತಾಯಿಯವರು ತೀರಿಕೊಳ್ಳುವ ಮೊದಲು ನಾನು ಇದನ್ನು ತೆಗೆದುಕೊಂಡು ಲೈಫ್ನಲ್ಲಿ ಈ ರೀತಿ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಇದಕ್ಕೆ ನೀವು ಪರ್ಮಿಷನ್ನ ಕೊಡಬೇಕು. ಸಿಟಿ ಕಾರ್ ಅಂತ ಬ್ಲ್ಯಾಕ್ ಕಲರಲ್ಲಿ ಇದೆ. ಆ್ಯಂಡ್ ಇದರ ಫ್ರಂಟ್ ಸೈಡಿನ ಡಿಸೈನು ಮತ್ತು ಇಲ್ಲಿ ಗ್ಲಾಸಸ್ನ ಒಂದು ಅಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಗ್ಲಾಸಸ್ ನೋಡ್ಕೊಳ್ಳಿ. ಯಾವ ಕಾರಲ್ಲೂ ಇಷ್ಟು ದೊಡ್ಡದಾಗಿ ಬಿಗ್ ಗ್ಲಾಸಸ್ ಇಲ್ಲ, ಇದರಲ್ಲೇ ಮಾತ್ರ ಇದೆ. ಇದು ಒಂದು ಸ್ಪೇಸು ನಾವು ಕರಿತೀವಲ್ವ, ಕಂಫರ್ಟೇಬಲ್ ಡ್ಯಾಶ್ ಬೋರ್ಡ್ ಸ್ಪೇಸು. ಚಾಕ್ಲೇಟ್ ಆ್ಯಂಡ್ ಕ್ಯಾಡ್ಬರಿ ಯಾವ ರೀತಿ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಕೊಳ್ಬೋದು. TVನಲ್ಲಿ ಎಲ್ಲ ರೀತಿಯಲ್ಲಿ ಲೈವ್ ಆಗಿ ಲೊಕೇಶನ್ ಆ್ಯಂಡ್ ಲೈವ್ ಆಗಿ ಮೂವೀಸ್, ಸಾಂಗ್ಸ್, ಕಾಮಿಡಿಯನ್ಸ್ ಎಲ್ಲನೂ ಕೂಡ ಪ್ಲೇ ಆಗುತ್ತೆ.
ಸ್ಟೀರಿಂಗ್ ಸಿಸ್ಟಮು ಇಲ್ಲಿ ಗ್ಲಾಸ್ ಡಿಸೈನ್ ಸಿಸ್ಟಮ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಇದೆ ಹಾರ್ನೇಬಲ್ ಸಿಸ್ಟಮು. ಎನಿವೆ ಎಲ್ಲನೂ ಕೂಡ ಇದರಲ್ಲಿ ಹಾಕಿದ್ದಾರೆ. ಸೊ ಸೆಕೆಂಡ್ರಿ, ಅದು ನಾವು ಕಾರಿನ ಬಗ್ಗೆ ಮಾತಾಡೋದು ಸೆಕೆಂಡ್ರಿ. ಅವರ ಒಂದು ಮನದಾಳದ ಮಾತು, ಅವರು ತಂದೆ ತಾಯಿಯರ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಜವಾಬ್ದಾರಿ, ಅದನ್ನೆಲ್ಲನೂ ಕೂಡ ನೀವು ಶಬಾಷ್ ಅಂತ ಹೇಳಿ ಅವರ ಒಂದು ಕರ್ತವ್ಯಕ್ಕೆ ಸಲ್ಯೂಟ್ನ ಹೊಡೆದು ಅವರನ್ನು ಮದುವೆ ಆಗಬೇಕು ಅಂತ ಮುಂದೆ ಬಂದರೆ ಹೇಳಿರ್ತಕ್ಕಂತಹ ಜಿಮೇಲ್ ಐಡಿಗೆ ಅಥವಾ ವಾಟ್ಸಪ್ ಲಿಂಕ್ಗೆ ಜಾಯ್ನ್ ಆಗುವ ಮೂಲಕ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.